ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಮುದ್ದು ಸೊಸೆ ಸೀರಿಯಲ್ ಏನಾಗ್ತಾ ಇದೆ ಅಂತ ನೋಡ್ಕೊಂಡು ಬರೋಣ. ಈ ಕಡೆ ರತ್ನ ವಿದ್ಯೆನ ಕರಿತಾ ಇರ್ತಾಳೆ. ಬಂದಿದ ತಕ್ಷಣ ಏನವ ಅಂತ ಕೇಳಿದಾಗ, ನೋಡು ವಿದ್ಯಾ, ಅಳಿಯಂದ ಹತ್ರ ತುಂಬ ಖುಷಿಯಾಗಿರಬೇಕು, ತಗೋ ಈ ಹಾಲನ್ನ ತಗೊಂಡೋಗಿ ನೋಡು, ಅವ್ರ ಹತ್ರ ತುಂಬ ಪ್ರೀತಿ ಇದ್ದ, ತುಂಬ ನಾಚ್ಕೊಂಡು ಇರಬೇಕು ಅಂತ ಹೇಳಿದ ತಕ್ಷಣ, ಏನವ ಮಾತಾಡ್ತಾ ಇದೆಯಾ, ಇವಾಗಲೂ ಕೂಡ ಅದೇ ರೀತಿ ತಾನೇ ಇರೋದು ಅಂತ ವಿದ್ಯೆ ಹೇಳ್ತಾಳೆ. ಆಗಲ್ಲ ಕಣೆ, ನಾವು ಹೇಳೋದನ್ನ ಸ್ವಲ್ಪ ಅರ್ಥ ಮಾಡ್ಕೊಂತ ಅವ್ರ ಅಜ್ಜಿ ಹೇಳಿದ ತಕ್ಷಣ, ಸರಿ ಸರಿ ಆಯಿತು, ನೀವು ಹೇಳೋದೆಲ್ಲ ನನಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಈ ವಿದ್ಯೆ ಎಲ್ಲದನ್ನೂ ಕೂಡ ಪಟಪಟ ಅಂತ ತಿಳ್ಕೊಳ್ತಾಳೆ. ಅಷ್ಟು ಬುದ್ಧಿವಂತೆ ಗೊತ್ತಾ ಅಂದಿದ ತಕ್ಷಣ, ಅಷ್ಟೊಂದು ಬುದ್ಧಿವಂತೆ ಆಗಿದ್ರೆ ಈ ರೀತಿ ನಮ್ಗೆ ಯಾಕೆ ಫಜೀತಿ ಬರ್ತಾ ಇತ್ತು ಅಂತ ಇಬ್ಬರು ಕೂಡ ಮನಸ್ಸಲ್ಲೇ ಬೈಕೊಳ್ತಾ ಇರ್ತಾರೆ. ಹಾಲನ್ನ ತಗೊಂಡು ವಿದ್ಯೆ ಕೂಡ ಭದ್ರಾ ಹತ್ರ ಬರ್ತಾಳೆ. ಅದೇ ಟೈಮ್ಗೆ ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ನನ್ನ ಮುಂದೆನೇ ಸವಾಲು ಹಾಕಿ ಹೋಗ್ತಾಳೆ ಅಲ್ವಾ. ನೋಡ್ತಾ ಇರು, ತಪ್ಪನ್ನ ಮಾಡಿ ಅವಳೇ ಅಷ್ಟು ಧೈರ್ಯವಾಗಿ ಇರಬೇಕಾದ್ರೆ ಈ ಈಶ್ವರಿ ಆ ತಪ್ಪನ್ನ ಕಂಡು ಹಿಡ್ದು ಅವಳ ಬಾಯಿನ ಯಾವ ರೀತಿ ಮುಚ್ಚಿಸ್ತೀನಿ ಅಂತ, ಅದೇಗೆ ಪ್ರೂವ್ ಮಾಡ್ತೀಯ ಅಂತ ನನ್ನ ಮುಂದೆನೇ ಸವಾಲು ಹಾಕಿದ್ದಾಳೆ. ಈ ಈಶ್ವರಿ ಏನು ಮಾಡ್ತಾಳೆ ಅಂತ ತುಂಬ ಚೆನ್ನಾಗಿ ತಿಳಿಸ್ಕೊಡ್ತೀನಿ ಅಂತ ಚಿತ್ರ ಹತ್ರ ಮಾತಾಡ್ತಾ ಇರ್ತಾಳೆ. ಇನ್ನು ಈ ಕಡೆ ವಿದ್ಯೆ ಕೂಡ ಹಾಲು ತಗೊಂಡು ರೂಮಿಗೆ ಬಂದಿದ್ದ ತಕ್ಷಣ ನಮ್ಮ ಅಪ್ಪನ ಮುದ್ದಿನ ಅಳಿಯಂದ್ರೆ ಅಂತ ಕರೀತಾಳೆ. ಏನಮ್ಮಿ ಇವತ್ತು ಇಷ್ಟು ಚೆನ್ನಾಗಿ ಮಾತಾಡ್ತಾ ಇದೆಯಾ ಅಂದಾಗ, ಅಯ್ಯೋ ಆಗಲ್ಲ ರೀ, ನಿಮಗೋಸ್ಕರ ಹಾಲು ತೊಗೊಂಡು ಬಂದಿದ್ದೀನಿ ಅಂತ ತುಂಬ ನಾಜುಕಿದ್ದ ವಿದ್ಯೆ ಮಾತಾಡ್ತಾ ಇರೋದನ್ನ ನೋಡಿಬಿಟ್ಟು ಭದ್ರಾಗಂತೂ ತುಂಬಾ ಖುಷಿ ಆಗ್ಬಿಡುತ್ತೆ. ಆಗಿದ್ರೆ ನನ್ನ ಅಮ್ಮಿಗೆ ನನ್ನ ಮನಸ್ಸಲ್ಲಿರೋ ಆಸೆ ಎಲ್ಲ ತಿಳಿದಿರಬೇಕು. ಅಯ್ಯೋ ಭದ್ರಾ, ಇಷ್ಟು ದಿನ ನೀನು ಯಾವುದಕ್ಕೆ ಆಸೆ ಪಡ್ತಾ ಇದೆಯಾ, ಆ ದಿನ ಬಂದ್ಬಿಡ್ತು ಕಣೋ, ಇವತ್ತು ನಿನಗೆ ಒಳ್ಳೆ ಲಾಟ್ರಿ ಅಂತ ಭದ್ರಾ ಅಂತೂ ತುಂಬಾ ಖುಷಿಯಾಗಿರ್ತಾನೆ. ಹೌದು, ಮತ್ತೆ ನನಗೆ ಎಲ್ಲದೂ ಕೂಡ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ನಮ್ಮ ಅವ್ವನ ಹತ್ರನೂ ಕೂಡ ಅದನ್ನೇ ಹೇಳಿ ಬಂದಿದ್ದೀನಿ ಅಂತ ವಿದ್ಯೆ ಹೇಳಿದ ತಕ್ಷಣ, ಸರಿ ಆಯಿತು ಕಣಮ್ಮಿ, ತುಂಬ ಹೊತ್ತಾಯಿತು, ಮಲ್ಕೊಳ್ಳೋಣ ಅಂತ ಹೇಳಿದ ತಕ್ಷಣ, ಅಯ್ಯೋ ನಾನು ಕೂಡ ಅದಕ್ಕೋಸ್ಕರನೇ ಕಾಯ್ತಾ ಇದ್ದೀನಿ ಅಂತ ವಿದ್ಯೆ ಹೇಳ್ತಾಳೆ. ಅಲ್ಲಮ್ಮಿ, ನನ್ನ ಮನಸ್ಸಲ್ಲಿರೋ ಆಸೆನ ನೀನು ಯಾವತ್ತೂ ಅರ್ಥ ಮಾಡ್ಕೊಂಡಿದ್ರೆ ಇವತ್ತಿಗೆ ಎಲ್ಲ ಮುಗ್ದೋಗ್ತಾ ಇತ್ತು ಅಲ್ವಾ ಅಂತ ಹೇಳಿದ ತಕ್ಷಣ, ಅಯ್ಯೋ ಅದರಲ್ಲೇನಿದೆ, ಇನ್ಮೇಲೆ ಅರ್ಥ ಮಾಡ್ಕೊಳ್ತೀನಿ ಬಿಡಿ, ನನಗೂ ಎಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ ಅಂತ ವಿದ್ಯೆ ಹೇಳಿದ ತಕ್ಷಣ, ಸರಿ ಇರಮ್ಮಿ, ಹೋಗಿ ಡೋರ್ ಹಾಕಿ ಬರ್ತೀನಿ ಅಂತ ಭದ್ರಾ ಕೂಡ ಡೋರ್ ಹಾಕಿ ಬರ್ತಾನೆ. ಬಂದಿದ ತಕ್ಷಣ ಭದ್ರಾ ತುಂಬ ಪ್ರೀತಿ ಇದ್ದ, ಇನ್ನೇನು ವಿದ್ಯೆ ಹತ್ರ ಹೋಗಬೇಕು, ಸರಿ ಆಯಿತು ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳ ಮಲ್ಕೊಳ್ತೀನಿ ಅಂತ ವಿದ್ಯೆ ಹೇಳ್ತಾಳೆ. ಏನಮ್ಮಿ ಮಾತಾಡ್ತಾ ಇದೆಯಾ ಅಂದಿದ ತಕ್ಷಣ, ಹೌದು ಗೌಡ್ರೆ, ಮಂಚ ತುಂಬ ಚಿಕ್ಕದಿದೆ ಅಲ್ವಾ, ನಿಮಗೆ ಮೇಲೆ ಮಲ್ಗೋಕ್ಕಾಗೋದಿಲ್ಲ, ಅದಕ್ಕೆ ಇಬ್ಬರು ಜೊತೆಗೆ ಮಲಗಿದ್ರೆ ತುಂಬ ಇಕ್ಕಟ್ಟು ಅನಿಸುತ್ತೆ, ನೀವು ಒಬ್ಬರೇ ಮಲ್ಕೊಳ್ಳಿ, ನಾನು ಕೆಳ ಮಲ್ಕೊಳ್ತೀನಿ ಅಂತ ಹೇಳಿದಾಗ, ಅಲ್ಲಮ್ಮಿ ಇಷ್ಟೊತ್ತು ನನಗೆಲ್ಲ ಅರ್ಥ ಆಯಿತು, ನಮ್ಮ ಅವ್ವ ತುಂಬ ಚೆನ್ನಾಗಿ ಕಳಿಸಿದ್ದಾಳೆ ಅಂತ ಹೇಳ್ದೆ ತಾನೆ, ಅದೆಲ್ಲ ಇದ್ರ ಪ್ರಭಾವ ಏನಮ್ಮಿ ಅಂತ ಹೇಳಿದ ತಕ್ಷಣ, ಹೌದು ಮತ್ತೆ ನಮ್ಮ ಅವ್ವಗೂ ಕೂಡ ಹೇಳಿದ್ದೀನಿ, ನಾನು ತುಂಬ ನಯ ನಾಜುಕಿದ್ದ, ಪ್ರೀತಿ ಇದ್ದ ನಿಮ್ಮ ಜೊತೆ ಇರ್ತೀನಿ ಅಂತ, ನೀವು ಮೇಲ್ ಮಲ್ಕೊಳ್ಳಿ, ನಾನು ಕೆಳ ಮಲ್ಕೊಳ್ತೀನಿ, ಇದರಿಂದ ನಮ್ಮ ಅವ್ವಗೂ ಕೂಡ ತುಂಬಾ ಖುಷಿ ಆಗುತ್ತೆ ಅಂತ ಹೇಳಿದ ತಕ್ಷಣ, ತಪ್ಪು ನಿಂದಲ್ಲ ಕಣಮ್ಮಿ, ಪಾಪ ಅಲ್ಲ, ಚಿಕ್ಕ ಮಕ್ಕಳು ಹೇಳೋ ಥರ ನಿಮ್ಮ ಅವ್ವ ನಿನ್ನ ಹತ್ರ ಕಳಿಸಿದ್ರು ಕೂಡ ನೀನು ಇದೇ ಕೆಲಸ ಮಾಡ್ತಾ ಇದೀಯ ಅಂದರೆ ಅವ್ರು ತಾನೇ ಏನು ಮಾಡೋಕ್ಕಾಗುತ್ತೆ. ಅಲ್ಲಮ್ಮಿ, ಅವರಷ್ಟೆಲ್ಲ ಬಾಯಿ ಬಿಟ್ಟು ಹೇಳಿದ್ರೂ ಕೂಡ ನಿನಗೇನು ಅರ್ಥ ಆಗ್ತಾ ಇಲ್ವಾ ಅಂತ ಭದ್ರ ಕೂಡ ಮನಸ್ಸಲ್ಲಿ ಅಂದ್ಕೊಳ್ತಾ ಇರಬೇಕಾದ್ರೆ, ಏನು ಬೇಡ ಕಣಮ್ಮಿ, ನೀನು ಕೂಡ ನನ್ನ ಜೊತೆನೇ ಮಲ್ಕೋ ಅಂತ ಭದ್ರ ಹೇಳ್ತಾನೆ. ಸರಿ ಆಯಿತು ಇರಿ, ಹೋಗಿ ದಿಮ್ ತೊಗೊಂಡು ಬಂದು ಇಬ್ಬರು ನಡುವೆ ಇಡ್ತೀನಿ ಅಂತ ಹೇಳಿದ ತಕ್ಷಣ, ಅಲ್ಲಮ್ಮಿ ನಮ್ಮಿಬ್ಬರು ನಡುವೆ ದಿಂಬ್ಯಾಕೆ ಅಂತ ಭದ್ರ ಕೇಳ್ತಾನೆ. ಅಯ್ಯೋ ರಾತ್ರಿ ನೀವು ನಿದ್ದೆ ಕಣ್ಣಲ್ಲಿ ನನ್ನ ಮೇಲೆ ಕೈ ಹಾಕ್ಬಿಡ್ತೀರಾ, ಅವಾಗ ನನಗೆ ನಿದ್ದೆನೇ ಬರೋದಿಲ್ಲ, ಅದಕ್ಕೆ ಅಂತ ಹೇಳಿದ ತಕ್ಷಣ ಭದ್ರಾಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇನ್ನು ವಿದ್ಯಾ ಕೂಡ ದಿಮ್ನ ತಗೊಂಡು ಇಬ್ಬರು ನಡುವೆ ಇಟ್ಕೊಂಡು ಮಲ್ಕೊಳ್ತಾ ಇರ್ತಾಳೆ. ಅಯ್ಯೋ ಯಾಕಿಷ್ಟು ಕೋಪ ಮಾಡ್ಕೊಂಡಿದ್ದೀರಾ, ಡೈಲಿ ನೀವು AC ಮಲಗ್ತೀರಾ ಅಲ್ವಾ, ಇಲ್ಲಿ ನಿಮಗೆ ಅಷ್ಟೊಂದು ಗಾಳಿ ಬರ್ತಾ ಇಲ್ಲ, ಅದಕ್ಕೆ ನಿಮ್ಗೆ ಈ ರೀತಿ ಅನಿಸ್ತಾ ಇದೆ ಅಲ್ವಾ ಅಂದಾಗ, ಆ ಥರ ಏನಿಲ್ಲ ಬಿಟ್ಟ ಕಮ್ಮಿ ಅಂತ ಭದ್ರೆ ಹೇಳ್ತಾನೆ. ಅಯ್ಯೋ ಒಂದು ನಿಮಿಷ ಇರಿ, ಹೋಗಿ ಡೋರ್ ಓಪನ್ ಮಾಡಿ ಬರ್ತೀನಿ, ನಿಮಗೆ ಗಾಳಿ ತುಂಬ ಚೆನ್ನಾಗಿ ಬರುತ್ತೆ ಅಂದಾಗ, ಅಮ್ಮಿ ಹಿಂಗೆ ಮಲ್ಕೊಳ್ಳೋದಿದ್ದಾಗ ಡೋರ್ ಹಾಕಿದ್ರೇನು ಬಿಟ್ರೇನು, ಹೋಗಿ ಓಪನ್ ಮಾಡಿ ಹೋಗಮ್ಮಿ ಅಂತ ಬೈದ್ಬಿಡ್ತಾನೆ. ಈ ಕಡೆ ವಿದ್ಯೆ ಕೂಡ ಡೋರ್ ಓಪನ್ ಮಾಡಿದ ತಕ್ಷಣ, ಯಾಕೆ ವಿದ್ಯೆ ಏನಾಯಿತು ಅಂತ ರತ್ನ ಮತ್ತೆ ಅವ್ರ ಅಜ್ಜಿ ಕೇಳ್ತಾರೆ. ಏನಿಲ್ಲ ಕಣವ, ಅವರು ಡೈಲಿ AC ಮಲಗ್ತಾರೆ ಅಲ್ವಾ, ಇಲ್ಲಿ ಗಾಳಿ ಕಡಿಮೆ, ಅದಕ್ಕೆ ಡೋರ್ ಓಪನ್ ಮಾಡ್ತಾ ಇದ್ದೀನಿ ಅಂದಿದ ತಕ್ಷಣ, ಲೇ ರತ್ನ, ನಿನ್ನ ಮಗಳಿಗೆ ಈ ಜನ್ಮದಲ್ಲಿ ಬುದ್ಧಿ ಬರೋದಿಲ್ಲ ಅಂತ ಅವ್ರ ಅತ್ತೆ ಕೂಡ ಕೋಪ ಮಾಡ್ಕೊಂಡು ಅಲ್ಲಿದ್ದ ಹೋಗ್ಬಿಡ್ತಾರೆ. ಅಲ್ಲ, ಇವಳಿಗೆ ಎಷ್ಟು ಸೂಕ್ಷ್ಮವಾಗಿ ಹೇಳಿದ್ದೀನಿ, ಇನ್ನು ಈ ವಿದ್ಯೆಗೆ ಅರ್ಥನೇ ಆಗ್ತಾ ಇಲ್ಲ, ಹೇಗಪ್ಪ ಅರ್ಥ ಮಾಡಿಸೋದು ಅಂತ ತಲೆ ಕೆಡ್ಸ್ಕೊಂಡ್ಬಿಡ್ತಾಳೆ. ಇನ್ನು ಬೆಳಗ್ಗೆ ಕೂಡ ಆಗುತ್ತೆ. ಈ ಕಡೆ ಭದ್ರಾ ಅಪ್ಪನ ನೋಡೋಕೆ ರಾಜಕಾರಣಿ ಅವರು ಕೂಡ ಬಂದಿರ್ತಾರೆ. ಏನು ಸರ್ ಸಡನ್ ಆಗಿ ಮನೆಗೆ ಬಂದಿದ್ದೀರಾ ಅಂದಿದ ತಕ್ಷಣ, ಅಯ್ಯೋ ನಮ್ಮಂಥ ರಾಜಕಾರಣಿಗಳಿಗೆ ಏನು ಕೆಲಸ ಇರುತ್ತೆ, ಅದೇ ರಾಜಕಾರಣಿಯ ತಾನೇ ಅಂತ ಹೇಳ್ತಾರೆ. ಹೈಕಮಾಂಡ್ ಇದ್ದ ಈ ಸಲ ನಿಮಗೆ ಸೀಟ್ ಕೊಡಬೇಕು ಅಂತ ಹೇಳಿದರೆ, ನಿಮ್ಮ ಸೀಟು ಕನ್ಫರ್ಮ್ ಆಗಿದೆ ಅಂದಿದ ತಕ್ಷಣ ಮನೆಯವರೆಲ್ಲರಿಗೂ ಕೂಡ ತುಂಬಾ
ಖುಷಿ ಆಗ್ಬಿಡುತ್ತೆ. ಈಶ್ವರಿಗಂತೂ ತುಂಬಾ ಕೋಪ ಬರ್ತಾ ಇರುತ್ತೆ. ಇಷ್ಟು ದಿನ ಇವನು ಜೈಲಲ್ಲಿದ್ದ, ಅದನ್ನು ನೋಡಿಬಿಟ್ಟು ಇವನ ಸೀಟು ಕ್ಯಾನ್ಸಲ್ ಆಗುತ್ತೆ ಅಂತ ನಾನು ಖುಷಿಯಲ್ಲಿದ್ದರೆ, ಇವ್ರು ನೋಡಿದರೆ ಮನೆ ಬಾಗಿಲಿಗೆ ಬಂದು ನಿಮ್ಮ ಸೀಟು ಬುಕ್ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ನಾನು ಮಾತ್ರ ಸುಮ್ಮನೆ ಇರೋದಿಲ್ಲ ಅಂತ ಫುಲ್ ಕೋಪ ಮಾಡ್ಕೊಂಡು ಬಿಡ್ತಾಳೆ. ಅದಕ್ಕೆ ಹೈಕಮಾಂಡ್ ಅವರು ಹೋಗಿ ನಿಮ್ಮ ಮನೆಗೆ ನಿಮ್ಮ ಒಪಿನಿಯನ್ ತಿಳ್ಕೊಂಡು ಬನ್ನಿ ಅಂತ ನನ್ನನ್ನು ಕಳಿಸಿದ್ದಾರೆ. ನಿಮ್ಮ ಒಪಿನಿಯನ್ ಏನು ಹೇಳಿ ಗೌಡ್ರೆ ಅಂತ ಕೇಳಿದ ತಕ್ಷಣ, ಅಯ್ಯೋ ಅದರಲ್ಲೇನಿದೆ, ಜನರೆಲ್ಲರೂ ಕೂಡ ಪ್ರೀತಿಯಿಂದ ನನ್ನನ್ನು ನೋಡಬೇಕು ಅಂತ ಇದ್ದರೆ ನಾನು ಕೂಡ ನಿಂತ್ಕೊಳ್ತೀನಿ ಅಂತ ಹೇಳಿದಾಗ, ಅಯ್ಯೋ ಗೌರ್ಮೆಂಟು 2 ಸಲ ಸರ್ವೆ ಮಾಡಿದೆ, ಎಲ್ಲರೂ ಕೂಡ ನೀವೇ MLA ಆಗಿ ಬರಬೇಕು ಅಂತ ಕಾಯ್ತಾ ಇದ್ದಾರೆ, ಅಷ್ಟು ನಿಮ್ಮನ್ನು ಇಷ್ಟಪಡ್ತಾ ಇದ್ದಾರೆ ಅಂದಿದ ತಕ್ಷಣ, ಜನಕ್ಕೋಸ್ಕರ ಅಷ್ಟಾದರೂ ನಾನು ಮಾಡಬೇಕು ಅಲ್ವಾ ಅಂತ ಹೇಳ್ತಾನೆ. ಹೌದು, ನಿಮ್ಮ ಮಗ ಮತ್ತು ತಮ್ಮ ಕಾಣ್ತಾ ಇಲ್ಲ, ಎಲ್ಲೋಗಿದ್ದಾರೆ ಅಂತ ಕೇಳಿದ ತಕ್ಷಣ, ಏನಿಲ್ಲ ನನ್ನ ಮಗ ಅವರ ಹೆಂಡ್ತಿನ ಕರ್ಕೊಂಡು ತವ್ರ ಮನೆಗೆ ಹೋಗಿದ್ದಾನೆ, ನನ್ನ ತಮ್ಮ ಇಲ್ಲೇ ಎಲ್ಲೋ ಬ್ಯಾಂಕ್ ಕೆಲಸ ಇದೆ ಅಂತ ಹೋಗಿದ್ದಾನೆ ಅಂದಿದ ತಕ್ಷಣ ಸರಿ ಅಂತ ಅಲ್ಲಿದ್ದೆ ಹೊರಟ್ಬಿಡ್ತಾರೆ. ಇನ್ನು ಈಶ್ವರಿ ಕೂಡ ಕೋಪ ಮಾಡಿಕೊಂಡು, ನೀನು ಇಡೋ ಪ್ರತಿ ಒಂದು ಹೆಜ್ಜೆಯಲ್ಲೂ ಕೂಡ ನಾನೇ ಅಡ್ಗಾಲಾಗಿ ನಿಲ್ತೀನಿ, ಅದೇಗೆ ಎಲೆಕ್ಷನ್ ಗೆಲ್ತೀಯ ನಾನು ನೋಡ್ತೀನಿ ಅಂತ ಈಶ್ವರಿ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ವಿದ್ಯಾ, ಭದ್ರ ಮತ್ತು ಅವ್ರ ತಂಗಿ ಸರು ಎಲ್ಲರೂ ಕೂಡ ಆಟ ಆಡ್ತಾ ಇರಬೇಕಾದ್ರೆ, ಸರು ನೀನು ನಮ್ಮ ಗೌಡ್ರಿಗೆ ಮೋಸ ಮಾಡೋ ಆಗಿಲ್ಲ, ಈ ಆಟ ಅವ್ರಿಗೆ ತುಂಬ ಚೆನ್ನಾಗಿ ಗೊತ್ತಿಲ್ಲ, ಅದು ಕೂಡ ನಿನಗೆ ಗೊತ್ತು ತಾನೇ, ಗೊತ್ತಿದ ಮೇಲೆ ಯಾಕೆ ಮೋಸ ಮಾಡ್ತಿದ್ಯಾ ಅಂತ ವಿದ್ಯೆ ಕೇಳಿದ ತಕ್ಷಣ, ಅಯ್ಯೋ ಅಕ್ಕ ನಾನು ಭಾವ ತಾನೇ ಆಟ ಆಡ್ತಾ ಇರೋದು, ನೀನು ಯಾಕೆ ನಡುವೆ ಬರ್ತೀಯಾ ಅಂತ ಕೇಳ್ತಾಳೆ. ಸುಮ್ಮನೆ ಇರೇ, ನಮ್ಮ ಗೌಡ್ರಿಗೆ ಇಲ್ಲಿ ನೀನು ಮೋಸ ಮಾಡ್ತಾ ಇದೆಯಾ ಅಂದಮೇಲೆ ನಾನು ಸುಮ್ಮನೆ ಇರೋಕ್ಕಾಗುತ್ತಾ, ಗೌಡ್ರು ನಾನು ಗಂಡ ಹೆಂಡ್ತಿ, ನಾವಿಬ್ಬರು ಕೂಡ ಸೇರಿ ಈ ಆಟ ಆಡೋದು ಅಂದಿದ ತಕ್ಷಣ ಇಬ್ಬರು ಕೂಡ ಚೆನ್ನಾಗಿ ಕಿತ್ತಾಡ್ತಾ ಇರ್ತಾರೆ. ಅದೇ ಟೈಮ್ಗೆ ಈ ಕಡೆ ಚೆಲುವ ಕೂಡ ನುಗ್ಗೆಕಾಯಿ ಮತ್ತು ಸೊಪ್ಪನ್ನೆಲ್ಲ ತೊಗೊಂಡು ಬಂದು ಕೈಗೆ ಕೊಡ್ತಾನೆ. ಕೊಟ್ಟಿದ ತಕ್ಷಣ, ಏನಯ್ಯ ಬರೀ ನುಗ್ಗೆಕಾಯಿ ನುಗ್ಗೆ ಸೊಪ್ಪೆ ತಂದಿದೀಯಾ, ಇದನ್ನೆಲ್ಲ ಅಳಿಯಂದ್ರು ತಿನ್ನೋಕ್ಕಾಗುತ್ತಾ ಅಂದಿದ ತಕ್ಷಣ, ಅಯ್ಯೋ ಅಮ್ಮಿ ನೀನೆಲ್ಲ ಅಡುಗೆ ಮಾಡು, ತಿನ್ನಿಸೋ ಜವಾಬ್ದಾರಿ ನಂದು ಅಂತ ಹೇಳ್ತಾನೆ. ಸರಿಯಪ್ಪ ಆಯಿತು, ಅದೇನು ಮಾಡ್ತೀಯೋ ಮಾಡು, ಒಟ್ಟಿನಲ್ಲಿ ನನಗೆ ಅಳಿಯ ಮತ್ತು ಮಗಳು ಇಬ್ಬರು ಕೂಡ ಖುಷಿಯಾಗಿರಬೇಕು ಅಷ್ಟೇ ಅಂತ ಹೇಳ್ಬಿಟ್ಟು ಈ ಕಡೆ ರತ್ನ ಕೂಡ ಅಡುಗೆ ಮಾಡ್ತಾ ಇರ್ತಾಳೆ. ಅದೇ ಟೈಮ್ಗೆ ಅಲ್ಲಿಗೆ ವಿದ್ಯೆ ಕೂಡ ಬರ್ತಾಳೆ. ಅಯ್ಯೋ ಏನಮ್ಮ ಮಾಡ್ತಾ ಇದೀಯ ಅಂತ ವಿದ್ಯೆ ಕೇಳಿದ ತಕ್ಷಣ, ನುಗ್ಗೆಕಾಯಿ ಸಾರು, ನುಗ್ಗೆಕಾಯಿ ಪಲ್ಯ, ಸೊಪ್ಪಿನ ಸಾರು ಎಲ್ಲ ಮಾಡ್ತಾ ಇದ್ದೀನಿ ಕಣೆ ಅಂದಾಗ, ಸದ್ಯ ನುಗ್ಗೆಕಾಯಿ ಮುದ್ದೆ ಏನು ಮಾಡೋದಿಲ್ಲ ತಾನೆ ಅಂತ ವಿದ್ಯೆ ಹೇಳ್ತಾಳೆ. ಸಾಕು ಸುಮ್ಮನೆ ಇರೇ, ಏನೇ ಆ ರೀತಿ ಮಾತಾಡ್ತಾ ಇದೆಯಾ, ನಿನಗೆ ಏನು ಗೊತ್ತಾಗೋದಿಲ್ಲ ಅಂತ ಹೇಳಿದಾಗ, ಅಯ್ಯೋ ಅಮ್ಮ ನನಗೆಲ್ಲ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ, ಸುಮ್ಮನೆ ಇರು ಅಂತ ವಿದ್ಯೆ ಹೇಳ್ತಾಳೆ. ಹೌದೌದು, ನಿನಗೆಲ್ಲ ಗೊತ್ತಾಗಿದ್ರೆ ನಾನು ಯಾಕೆ ಇವತ್ತು ಇಷ್ಟೊಂದೆಲ್ಲ ಮಾಡ್ತಾ ಇದ್ದೆ ಅಂತ ರತ್ನ ಕೋಪ ಮಾಡ್ಕೊಂಡಿದ್ದ ತಕ್ಷಣ, ಸರಿ ಆಯಿತು ಆ ನುಗ್ಗೆ ಸೊಪ್ಪು ಬಿಡಿಸು ಅಂತ ಹೇಳಿದಾಗ ಒಂದೊಂದೇ ಕೀಳ್ತಾ ಇರ್ತಾಳೆ. ಅಯ್ಯೋ ವಿದ್ಯೆ ಈ ರೀತಿ ಕಿತ್ತರೆ ಇವತ್ತು ರಾತ್ರಿ ಆದರೂ ಮುಗಿಯೋದಿಲ್ಲ, ಪಟಪಟ ಅಂತ ಕೀಳ್ಬೇಕು ಕಣೆ ಅಂತ ವಿದ್ಯೆಗೆ ಹೇಳ್ಕೊಡ್ತಾ ಇರ್ತಾಳೆ. ಇನ್ನು ಈ ಕಡೆ ಈಶ್ವರಿ ಕೂಡ ಕೋಪ ಮಾಡಿಕೊಂಡು ವಿನಂತಿನ ಕರ್ಕೊಂಡು ಬರ್ತಾಳೆ. ನೋಡು ವಿನಂತಿ, ಒಂದು ತಪ್ಪನ್ನ ಮುಚ್ಚಾಕೋಕ್ಕೆ ನೀನು ತಪ್ಪು ಮೇಲೆ ತಪ್ಪು ಮಾಡ್ತಾ ಇದೆಯಾ, ನೀನು ತಪ್ಪು ಮಾಡಿರೋದನ್ನ ಒಪ್ಕೋ, ನಿನಗೇನು ಸಹಾಯ ಬೇಕೋ ಅದನ್ನು ನಾನು ಮಾಡ್ತೀನಿ ಅಂತ ಹೇಳಿದ ತಕ್ಷಣ, ಏನು ಮಾತಾಡ್ತಾ ಇದ್ದೀರಾ, ನಾನು ಯಾವ ತಪ್ಪು ಮಾಡಿಲ್ಲ ಅಂತ ವಿನಂತಿ ಹೇಳ್ತಾಳೆ. ನೀನು ತಪ್ಪು ಮಾಡಿದ್ದೀಯ ಅಂತ ನಿನ್ನ ಕಣ್ಣು ಹೇಳ್ತಾ ಇದೆ, ನೀನು ಬೆವರ್ತಾ ಇದೆಯಲ್ವಾ, ಆ ಬೆವರೇ ಹೇಳ್ತಾ ಇದೆ ನೀನು ತಪ್ಪು ಮಾಡಿದೀಯ ಅಂತ. ನೀನು ನನ್ನ ಜೊತೆ ನಿಂತ್ಕೊಂಡ್ರೆ ನಿನ್ನನ್ನು ಕಾಪಾಡೋದಕ್ಕೋಸ್ಕರ ಏನು ಬೇಕಿದ್ರೂ ಮಾಡ್ತೀನಿ, ಒಂದು ಪಕ್ಷ ಏನಾದರೂ ನಾನೇ ಈ ಸತ್ಯನ ತಿಳ್ಕೊಂಡೆ ಅಂತ ಇಟ್ಕೋ, ನಿನ್ನನ್ನು ಕಾಪಾಡೋದಕ್ಕೆ ಯಾರೂ ಬರೋದಿಲ್ಲ ಅಂತ ಈಶ್ವರಿ ಹೇಳ್ತಾಳೆ. ಇದಿಷ್ಟು ಇವತ್ತಿನ ಸಂಚಿಕೆ. ಥ್ಯಾಂಕ್ ಯು ಸೋ ಮಚ್ ಎವ್ರಿ ಒನ್.